ಹ್ಞೂ ಹಿಂಗಾಯಿತು. ಅದೇನೋ ಒಂದಿತ್ತು, ಅದು ಯಾರೋ ಇಷ್ಟ ಏನೋ ಕೊಟ್ಟರು ಐಟಮು. ಅವರು ಮುಂಚೆ ನನಗೇನು ಅಷ್ಟು ಆ ಥರ ಏನು ಆಸ್ಪದ ಕೊಡ್ತಾ ಇರಲಿಲ್ಲ. ಆ್ಯಂಡ್ ಏನಾಯಿತು, ಇವಾಗ ಅವ್ರಿಗೇನೋ ನನ್ನ ಕಡೆಯಿಂದ ಏನೋ ಬೇಕಾಗಿದೆ, ಅದಕ್ಕೆ ಕೆಲಸ ಹಾಕ್ಸ್ಕೊಳಕ್ಕೆ ಬರ್ತಾರಲ್ಲ, ಹಾಂ ಅದೇ ಆ ಥರ ಇದ್ರು ಅವರು. ಇದು ನಾವು ಅಂಥ ಟೈಮಲ್ಲಿ ನಾವು ಸ್ವಲ್ಪ ನಮ್ಮದು ಇದು ತೋರಿಸ್ವಿ, ಯು ವಾಂಟ ಅಂತಂದ್ಬಿಟ್ಟೆ. ಸರಿ, ಅದಕ್ಕೊಂದಿಷ್ಟು ಟೈಮ್ ತೊಗೊಂಡು ಇದು ಮಾಡಿದೆ. ಅವ್ರು ಕೊಡಿಸ್ಬಾರ್ದ ಅಂತಂದ್ಬಿಟ್ಟು ಇದು ಮಾಡಿದೆ. ಸೊ ಅವ್ರಿಗೆ ಹೊರಗಡೆ ಎಲ್ಲೂ ಶಾಪಿಂಗಲ್ಲಿ ಸಿಗ್ತಾ ಇರುತ್ತೆ, ಅದಕ್ಕೆ ಆಯಿತು ಸರಿ ಆನ್ಲೈನಲ್ಲೇ ತೊಗೊಳ್ಳಿ ಅಂತ ಲಾಸ್ಟಲ್ಲಿ ಹೇಳ್ಬಿಟ್ಟು ಕನ್ಕ್ಲೂಷನ್. ನಾವು ಏನು ಮಾಡಬೇಕು ಅಂತ ನಾನು ಮೊದಲು ಆ ಥರ ಇದು ತೋರಿಸ್ತಿದ್ದೆ. ಆವಾಗ ತೋರಿಸ್ತಿದ್ದಾಗ ಅವ್ರೇನು ನಂದು ಎಫರ್ಟಿಗೆ ಅಪ್ರಿಷಿಯೇಟ್ ಆಗ್ತಿರಲಿಲ್ಲ, ಏನೋ ಮಾಡ್ತಾಳಪ್ಪ ಅಂತ ಹೇಳ್ಬಿಟ್ಟು ರಿಮೆಂಬರೆನ್ಸಲ್ಲಿ ಇಟ್ಕೊತಿರಲಿಲ್ಲ. ಸೊ ಇವಾಗ ಅವ್ರಿಗೆ ಎಲ್ಲ ಫೆಸಿಲಿಟಿ ಇದೆ, ಮಾಡೋರು ಬೇಕಾದಷ್ಟು ಚೆನ್ನಾಗಿದೆ. ನಮ್ಮ ಕೆಲಸ ಅದಕ್ಕೆ ಅಷ್ಟೇ ಫೋನ್ ಮಾಡಿದಾಗಲಿ ಮಾತಾಡಿದಾಗ ಅವ್ರಿಗೇನೋ ಸಿಗಬೇಕು ಅನ್ನೋದು ಮಾಡ್ತಾರೆ. ಸೊ ನಾನು ಅದಕ್ಕೆ ತೊಗೊಳ್ಳಿ ಆ ಕಡೆ ಇದೆ ಅಂತ ಹೇಳ್ಬಿಟ್ಟು ಮೊದಲೆಲ್ಲ ನಾನೇ ಪ್ರಯಾರಿಟಿ ತೊಗೊಂಡ್ಬಿಟ್ಟು ಸರಿ ಆಯ್ತು ಅಂತಂದ್ಬಿಟ್ಟು ನಾನು ಅದಕ್ಕೆ ಎಷ್ಟು ತಾಸುಗಟ್ಟಲೆ ಕೆಲಸ ಮಾಡಿ ಪಾಪ ಅವ್ರಿಗೇನೋ ಸಿಗಬೇಕಂತಂದು ಒಂಚೂರು ಸಣ್ಣ ಪುಟ್ಟ ಫೇವರ್ ಮಾಡಿಕೊಡ್ತಿದ್ದೆ. ಆವಾಗ ಅವರು ಆ ಎಫರ್ಟ್ ಇದು ಮಾಡೋದಕ್ಕೆ ಕ್ಯಾರೆ ಅಂದಿದ್ದಿಲ್ಲ. ನಾನು ನಮ್ಮೂರು ಏನೋ ಒಂದು ಹೇಳಿದ್ದಾರೆ, ನನ್ನ ಕೈಲಾಗುತ್ತೆ, ನಾನು ನನ್ನ ತಲೆ ಓಡಿಸ್ತಿದ್ದೀನಿ ಅಂಥೇಳಿ ನಾನು ಚಿಕ್ಕವಳಿರ್ಬೇಕು ಅಂದ್ಕೋತಿದ್ದೆ. ಸೊ ನಾನು ಬಿಟ್ಬಿಟ್ಟೆ ಆ ಥರ ಮಾಡೋದನ್ನ. ಸೊ ನಾನು ಹೇಳಿಬಿಟ್ಟೆ, ಈ ಸಲ ನಾವು ಮಾಡ್ಬೋದು, ಆದರೆ ನಾವು ಮೊದಲಿನ ಥರ ಹಂಗೆಲ್ಲ ಎಫರ್ಟ್ ಹಾಕಿ ಅದೆಲ್ಲ ನಮ್ಗೆ ಏನು ಕೆಲಸ ಮಾಡ್ತಿರಲ್ಲ, ನಾವು ಮಾಡ್ತಾಯಿಲ್ಲ. ಮೊದಲೆಲ್ಲ ಏನೇನೋ ಮಾಡ್ತಿದ್ವಿ, ಆವಾಗ ಬರೀ ನಮ್ಮ ಕಡೆಯಿಂದನೇ ಎನರ್ಜಿ ವೇಸ್ಟ್ ಆಗ್ತು. ಈ ಸಲ ನಾನು ಬಿಟ್ಬಿಟ್ಟಿನಿ, ಅವರು ಮಾಡ್ಕೊಳ್ಳಿ, ಅವ್ರ ಎನರ್ಜಿ ಖರ್ಚು, ಅವ್ರೇನು ಇದು ಮಾಡಂಗಿಲ್ಲ, ಏನು ಮಾಡಿ ನಮ್ಮ ಕೈಂಡ್ನೆಸ್ನ ನಮ್ಮ ಒಳ್ಳೆತನ ದುರುಪಯೋಗ ಮಾಡ್ಕೊಂಡು ತಿರುಗಾಡೋದಷ್ಟೇ ಅವ್ರು ಇದಾಗ್ತದೆ. ತಾವು ಎಫರ್ಟ್ ಹಾಕಿ ಕೆಲಸ ಮಾಡೋರೇ ಮಾಡಬೇಕಂತ ಏನಾರಿದೆಯಾ, ತಾವು ತಲೆ ಓಡಿಸ್ರಿ. ಫಾರ್ ಫಸ್ಟ್ ಟೈಮ್ ಆ ಥರ ಸ್ಟೆಪ್ ತೊಗೊಂಡಿದ್ದಕ್ಕೆ ಚಿಕ್ಕವಳಿದಾಗ ಏನು ಮಾಡ್ತಿದ್ದೆ ಆ ಥರ ಮಾಡ್ತಾಯಿಲ್ಲ. ಇವಾಗ ನಾನು ಅದು ತೊಗೊಂಡಿದ್ದಕ್ಕೆ ಅವರು ನನ್ನ ಜೊತೆ ಸರಿಯಾಗಿ ಮಾತಾಡ್ತಾಯಿಲ್ಲ, ಒಂದು ರೆಸ್ಪಾನ್ಸ್ ಕೊಡ್ತಾಯಿಲ್ಲ, ಆಮೇಲೆ ನನಗೆ ಆ್ಯಟಿಟ್ಯೂಡ್ ಬಂದಿದೆ ಅಂತ ಹೇಳ್ಕೊಂಡು ಜಡ್ಜ್ ಮಾಡ್ತಾರೆ. ನಾನು ಐ ಡೋಂಟ್ ಕೇರ್. ಮೊದಲೆಲ್ಲ ನಿನ್ನ ಸಂಬಂಧ ಕೆಲಸ ಮಾಡ್ತಿದ್ದೆ, ಆ್ಯಕ್ಸೆಪ್ಟ್ ಮಾಡ್ತಿದ್ದೆ. ಇವಾಗ ನಾನು ನಿನ್ನ ಕೆಲಸಕ್ಕೆ ಇದು ಮಾಡ್ತಾಯಿಲ್ಲ, ಅದಕ್ಕೆ ನೀನು ಅಕ್ಸೆಪ್ಟ್ ಮಾಡಲ್ಲ, ಬೇಡ ಬಾಯ್. ಫ್ರೀ